कर्नाटक में कावेरी, कृष्णा, तुंगभद्रा आदि अनेक नदियां बहती हैं. तो ಇದರ ಹಾಗೆ ಉಪನದಿಗಳು ಸಾಕಷ್ಟಿವೆ. ಅಘನಾಶಿನಿ ಇರಬಹುದು, ಗಂಗಾವಳಿ ಇರಬಹುದು, ತುಂಬಾ ನದಿಗಳಿದೆ. ಉಪನದಿಗಳು, ಸಣ್ಣ ಸಣ್ಣ ಹೊಳೆಗಳು, ಸಣ್ಣ ಸಣ್ಣ ನದಿಗಳು. ಈ ನದಿಗಳಿಂದ ಪ್ರಯೋಜನವನ್ನು ಹೇಳ್ತಾ ಇದ್ದಾನೆ. ನದಿಗಳಿಗೆ ನಿರ್ಮಾಣವಾಗುವಂತಹ ಅಣೆಕಟ್ಟಿನ ಪ್ರಯೋಜನಗಳು, ಎರಡು ಪ್ರಯೋಜನಗಳು ಪ್ರಧಾನವಾಗಿ. ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನ ನೀವು ಅದನ್ನ ಹೇಳಬಹುದು, ಆದರೆ ಇಲ್ಲಿ ನಿಮಗೆ ಕೊಡೋದು ಎರಡು ಪ್ರಯೋಜನಗಳು. ಅವೆರಡೇ ಪ್ರಯೋಜನಗಳನ್ನ ನೆನಪಿಟ್ಕೊಳ್ಬೇಕು ಕೂಡ. ನಿಮ್ಗೆ ಬಹಳಷ್ಟು ಪ್ರಯೋಜನಗಳಿವೆ, ಇಲ್ಲ ಅಂತಲ್ಲ. ಇನ್ನು ನದಿಯೋं पर बांध बनाए गए हैं. नदियों पर क्या बनाए गए हैं? बांध. बांध यानी अणेकट्टु. सही. इनमें इनसे हजारों एकड़ जमीन सिंची जाती है. इनसे, इन बांधों से, ಈ ಬಂದಾರುಗಳಿಂದ ಕಾರಣದಿಂದ, ಅಣೆಕಟ್ಟಿನ ಕಾರಣದಿಂದ ಹಜಾರೋ ಏಕಡ್, ಸಾವಿರಾರು ಎಕರೆ ಜಮೀನು ಏನಾಗುತ್ತೆ? ಸಿಂಚಿ ಜಾತಿ ಹೇ, ನೀರಾವರಿಗೆ, ಜಮೀನಿನ ನೀರಾವರಿಗೆ ಅದು ಉಪಯೋಗಕ್ಕೆ ಬರುತ್ತೆ. ಸಿಂಚಾಯಿ, ಸಿಂಚಾಯಿ ಅಂತಂದ್ರೆ ನೀರನ್ನ ಸಿಂಪಡಿಸುವಂಥದ್ದು, ಅಂದ್ರೆ ನೀರನ್ನ ಒದಗಿಸುವಂಥದ್ದು ಜಮೀನಿಗೆ. ಆಹಾರ ಬೆಳೆ ಇರ್ಬೋದು, ಇತ್ಯಾದಿ ವಾಣಿಜ್ಯ ಬೆಳೆ ಇರ್ಬೋದು, ಯಾವ್ದು ಬೆಳೆ ಇರಬಹುದು ಕೂಡ. ಒಂದು ಕಾರಣ, ಒಂದು ಏನು ಪ್ರಯೋಜನ ಆಯ್ತಾ. ಇಸ್ಕೆ ಅಲಾವ, ಇದನ್ನು ಹೊರತುಪಡಿಸಿ इन नदियों के जलाशयों की सहायता से ऊर्जा उत्पादन केंद्र भी स्थापित किए गए हैं. दूसरा है ऊर्जा उत्पादन. ಪನ್ ಬಿಜಿಲಿ ಅಂತ ಕರೀತಾರೆ. ಪನ್ ಬಿಜಿಲಿ ಯಾನೆ ಇದು ನೀರಿನಿಂದ ಕರೆಂಟ್ ಅನ್ನು ಉತ್ಪಾದನೆ ಮಾಡೋದು. ಈ ಬಂದಾರುಗಳ ಕಾರಣದಿಂದ, ಈ ಅಣೆಕಟ್ಟಿನ ಕಾರಣದಿಂದ ಏನ್ ಮಾಡ್ತಾರೆ? ವಿದ್ಯುತ್ ಕೂಡ ಉತ್ಪಾದನೆ ಆಗುತ್ತೆ. ಪ್ರಸಿದ್ಧವಾದಂತಹ ಬಹಳಷ್ಟು ವಿದ್ಯುತ್ ಯೋಜನೆಗಳು ನಮ್ಮ ಈ ನದಿಯ ಡ್ಯಾಮ್ ನಿಂದ ಇದೆ. ಶರಾವತಿ ವಿದ್ಯುತ್ ಯೋಜನೆ, ಕಾಳಿ ವಿದ್ಯುತ್ ಯೋಜನೆ, ನಮಗೆ ಹತ್ತಿರದ ವಿದ್ಯುತ್ ಯೋಜನೆಗಳು, ತುಂಗಭದ್ರಾ, ಇವೆಲ್ಲದರಲ್ಲೂ ಇದೆ. ಸರಿ. ಈ ಎರಡು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಒಂದು ವಿದ್ಯುತ್ಗೆ, ಇನ್ನೊಂದು ಭೂಮಿಗೆ ನೀರನ್ನ ಉಣಿಸ್ಲಿಕ್ಕೆ. ಜನರಿಗೆ ಕುಡಿಲಿಕ್ಕೆ ನೀರಿನ ಸರಬರಾಜು ಅಂತ ಹೇಳ್ಬೋದು. ನೀವು ಹಾಗಿದ್ದ ಬಹಳಷ್ಟು ಇದ್ರು ಕೊಡಬಹುದು. ಪ್ರವಾಹವನ್ನ ತಡೆಗಟ್ಟಲಿಕ್ಕಾಗಿ ಅಣೆಕಟ್ಟುಗಳು, ಅವೆಲ್ಲ ನಿಜವಾಗಿ ರೀಸನ್ಗಳೇ. ಅದು ಇಲ್ಲಿ ಕೊಟ್ಟಿರೋದು ಇವೆರಡನ್ನು ಸ್ವಲ್ಪ ಜಾಸ್ತಿ ನೆನಪಿಟ್ಕೊಳ್ಳಿ. ಆಮೇಲೆ ಬಹಳಷ್ಟು ಇದನ್ನ ಹೇಳ್ತಾ ಇದ್ದೇನೆ, ಯಾವ್ದನ್ನ? ಪ್ರಪಾತಗಳನ್ನು ಹೇಳ್ತಾ ಇದ್ದೇನೆ. ಜೋಗ್, ಅಬ್ಬಿ, ಗೋಕಾಕ್, ಶಿವನ ಸಮುದ್ರ ಆದಿ ಜಲಪ್ರಪಾತ ಮನಮೋಹಕ ಹೇ. ಜೋಗ, ಅಬ್ಬಿ ಜಲಪಾತ ಕೊಡಗಿನಲ್ಲಿದೆ. ಅಬ್ಬಿ, ಜೋಗ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರೋದು ಜೋಗ. ಅಬ್ಬಿ ಕೊಡಗಿನಲ್ಲಿದೆ. ಗೋಕಾಕ್ ಜಲಾಶಯ ಬೆಳಗಾವಿ, ಗೋಕಾಕ್ ಜಲಾಶಯ. ಶಿವನ ಸಮುದ್ರ ಮಂಡ್ಯದಲ್ಲಿ ಇರುವಂತಹ ಕಾವೇರಿ ನದಿಗೆ ಇರುವಂತದ್ದು ಶಿವನ ಸಮುದ್ರ. ಗೋಕಾಕ್ನಲ್ಲಿ ಗೋಕಾಕ್ ಜಲಪಾತ ಯಾರಿಗಾರು ನೆನಪಿಗೆ? ಯಾವ ನದಿ ಅಂತ? ಗೋಕಾಕ್ ಬೆಳಗಾವಿಯಲ್ಲಿ ಹರಿದೋಗೋ ನದಿ? ಎನಿವನ್? ಎಸ್ ಶ್ರೀಹರ್ಷ? ಸರ್, ಐ ಥಿಂಕ್ ಘಟಪ್ರಭಾ. ಘಟಪ್ರಭಾ ಐ ಥಿಂಕ್ ಅಂದ್ಬಿಟ್ಯಾ? ಓಕೆ. ನೂತನ್? ಘಟಪ್ರಭಾ 100%. ಅನಿಕೇತನ್ ಉತ್ತರ ಕೇಳ್ಕೊಂಡು ಹೇಳ್ತೇನೆ ನಾನು. ಅನಿಕೇತ್? ಘಟಪ್ರಭಾ 100%? ಹೌದಾ? ಪಕ್ಕ? ಅಂಜಲಿ? ಯಾ ಪನ್ನಗ? ಸರ್ ಘಟಪ್ರಭಾ 100%? ಓಕೆ. 5-6 ಜನ ಒಂದೇ ಹೇಳಿದ್ರಿ ಅಂದ್ರೆ ನಾನು ಒಪ್ಕೊಳ್ಬೇಕಲ್ಲ. ಘಟಪ್ರಭಾ ನದಿ. ಓಕೆ. ಸೊ ಇದಿದೆ. ಇದು ಜಲಪ್ರಪಾತ ಮನಮೋಹಕ್ಕೆ ಹೇ. ಜಲಸೆ ಹುವಾ ಪ್ರಪಾತ್, ಜಲಪ್ರಪಾತ್, ಜಲಸೆ ಪ್ರಪಾತ್ ಅಥವಾ ಜಲಕಾ ಪ್ರಪಾತ್ ಅಂತ ಕೂಡ ಹೇಳ್ಬೋದು. ಇದೊಂದು ಸಮಾಸ ಪದ. ಘಟಪ್ರಭಾ ಅಂತ ಬಂದ ನಿಖಿಲ್ಲ. ಮಾರ್ಕಾಂಡೇಯ ನದಿ, ಘಟಪ್ರಭಾ. ಓಕೆ, ಮಾರ್ಕಾಂಡೇಯ ನದಿ ಅಂತ ಅದು. ಓಕೆ. ಇದೊಂದು ಸಮಸ್ತ ಪದ, ಸಮಾಸ ಅಂತ ಕರಿತೇವಲ್ವ ನಾವು. ಸಮಾಸ ಪಾಠ ಮಾಡುವಾಗ ಇದನ್ನು ಹೇಳ್ತೇನೆ. ಜಲಪ್ರಪಾತ, ಜಲಕೆ ಪ್ರಪಾತ ಅಂತ ಮಾಡಿದಾಗ ಇದು ತತ್ಪುರುಷ ಸಮಾಸ ಆಗತ್ತೆ. मनमोहक है। कर्नाटक राज्य की शिल्पकला अनोखी है।
ಇದು ಒಂದು ದೊಡ್ಡ ಲಾಂಗ್ ಆನ್ಸರ್ ಪ್ರಶ್ನೆಗೆ ಉತ್ತರ ಈಗ ನಾನು ಹೇಳ್ತಾ ಇರೋದು. ಸ್ವಲ್ಪ ಪಾಯಿಂಟ್ ಟು ಪಾಯಿಂಟ್ ನೆನ್ಪಿಟ್ಕೊಳ್ತಾ ಹೋಗಿ, ಸಿಂಪಲ್ ಇದೆ. ಶಿಲ್ಪಕಲಾ ಅನೋಖಿ ಹೇ, ಶಿಲ್ಪಕಲಾ ಇದು. ಶಿಲ್ಪಕಲೆ ಬೇರೆ, ವಾಸ್ತುಕಲೆ ಬೇರೆ. ವಾಸ್ತುಕಲೆ ಅಂದ್ರೆ ನಿರ್ಮಾಣ ಮಾಡುವಾಗ ಬೇಸ್, ಒಂದು ಸ್ಟ್ರಕ್ಚರ್, ಅದು ಅದರಲ್ಲಿರುವಂತಹ ಶಿಲೆಯಿಂದ ಮಾಡಿದಂತಹ ಕೆತ್ತನೆ ಶಿಲ್ಪಕಲೆ. ಸ್ಟ್ರಕ್ಚರ್ ಭಿನ್ನ, ಅದರಲ್ಲಿರುವಂತಹ ಮೂರ್ತಿಗಳು ಭಿನ್ನ. ಮೂರ್ತಿಗಳು ಶಿಲ್ಪಕಲೆ, ಪೂರ್ಣ ಒಂದು ದೇವಸ್ಥಾನದ ನಿರ್ಮಾಣ ಇರ್ಬೋದು, ಯಾವುದೇ ಇರ್ಬೋದು, ಅದರ ಹೇಗೆ ಮಾಡಿರ್ತಾರಲ್ವಾ ನಿರ್ಮಾಣದ ಮಾರ್ಗ, ಅದು ವಾಸ್ತುಕಲೆ. ಶಿಲ್ಪಕಲಾ ಅನೋಖಿ ಹೇ, ಅನೋಖ ಯಾನೆ ಅದ್ಭುತವಾಗಿದೆ. ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮೇ ಜೋ ಮಂದಿರ್ ಹೇ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ನಮ್ಮ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದಂಥದ್ದು, ರಾಜರ ಕಾಲದಲ್ಲಿ ನಿರ್ಮಾಣವಾದಂಥದ್ದು. ಈಗ 500-600 ವರ್ಷದಿಂದಲೂ ಅಥವಾ ಸಾವಿರಾರು ವರ್ಷದಿಂದಲೂ ಇನ್ನು ಸುಸ್ಥಿತಿಯಲ್ಲಿ ಇರುವಂಥದ್ದು. ಜೋ ಮಂದಿರ್ ಹೇ, ಅಲ್ಲಿರುವಂತಹ ಮಂದಿರ ಯಾವ್ಯಾವಿದೆಯೋ, ಉನ್ಕಿ ಶಿಲ್ಪಕಲಾ, ಅದರಲ್ಲಿರುವಂತಹ ಶಿಲ್ಪಕಲೆ, ಅವ್ರ ವಾಸ್ತುಕಲಾ, ಜೊತೆಗೆ ವಾಸ್ತುಕಲೆ ಎರಡೂ ಕೂಡ. ದೇವಸ್ಥಾನದ ನಿರ್ಮಾಣದ ಶೈಲಿ ಏನಿದೆ, ಹಾಗೆ ದೇವಸ್ಥಾನದಲ್ಲಿರುವಂತಹ ಮೂರ್ತಿ ಅಥವಾ ಕಂಬಗಳ ಕೆತ್ತನೆ ಅನ್ನೋದೇನಿದೆ, ಇವೆರಡೂ ಅದ್ಭುತವಾಗಿದೆ. ಬೇಲೂರು, ಹಳೆಬೀಡು, ಸೋಮನಾಥಪುರ್ ಕೆ ಮಂದಿರೋं में पत्थर की जो मूर्तियां हैं, ಬೇಲೂರು, ಹಳೆಬೀಡು, ಸೋಮನಾಥಪುರ ಇವು ಮೂರು, ಅಲ್ಲಿರುವಂತಹ ಮಂದಿರಗಳಲ್ಲಿ ಇರುವಂತಹ ಕಲ್ಲಿನ ಮೂರ್ತಿಗಳು ಏನಿದ್ದಾವೋ ವೇ, ಅವು ಹೇಗಿದ್ದಾವೆ, ವೇ ದಿಕ್ನೆ ಮೇ ಸಜೀವ ಲಗತಿ ಹೇ, ನೋಡಿದ್ರೆ ಜೀವ ಇರುವಂತಹ ಮೂರ್ತಿಗಳ ಹಾಗೆ ಕಾಣಿಸ್ಕೊಳ್ತವೆ, ಜೀವ ಇರುವಂತಹ ವ್ಯಕ್ತಿಗಳ ಹಾಗೆ ಕಾಣಿಸ್ಕೊಳ್ತವೆ. ಅಷ್ಟೊಂದು ಫಿನಿಶಿಂಗ್, ಅಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಕೊಟ್ಟು, ಆ ಮುಖಕ್ಕೆ ಭಾವನೆಗಳನ್ನು ಕೊಟ್ಟು ಅದ್ಭುತವಾಗಿ ಶಿಲ್ಪಕಲೆಯನ್ನು ಮಾಡಿದ್ದಾರೆ. ನಿಜವಾಗಿಯೂ ಮೆಚ್ಚಬೇಕು. ಅಷ್ಟೊಂದು ಕುಶಲತೆ ಇದೆಯಲ್ವಾ, ಈಗಿನವ್ರ ಹತ್ರ ಸಾಧ್ಯ ಇಲ್ಲ ಸುಲಭಕ್ಕೆ, ಅಷ್ಟು ಚಂದ ಮಾಡಿದ್ದಾರೆ ಅದನ್ನ. ये सुंदर मूर्तियां हमें रामायण, महाभारत, पुराणों की कहानियां सुनाती हैं. ಈ ಸುಂದರವಾದ ಮೂರ್ತಿಗಳು ನಮಗೆ ರಾಮಾಯಣ, ಮಹಾಭಾರತ, ಪುರಾಣಗಳ ಕಥೆಗಳನ್ನ ತಿಳಿಸ್ತವೆ. ಚಿತ್ರದಲ್ಲೇ ಕಥೆಯನ್ನ ಸಾರ್ಕೊಂಡು ಹೋಗ್ತಾರೆ ಅವರು, ಕೆತ್ತನೆಯಲ್ಲೇ ಕಥೆಯನ್ನು ಹೇಳ್ತಾರೆ. ಒಂದ್ ಕೆತ್ತನೆಯಿಂದ ಈ ಪಾರ್ಟ್ ಅರ್ಥ ಆಗುತ್ತೆ, ಒಂದು ರಾಮಾಯಣದ್ದು ಒಂದು ಪಾರ್ಟು, ಮಹಾಭಾರತದ ಮತ್ತೊಂದು ಯಾವುದು, ಪುರಾಣದ ಯಾವುದೋ ಒಂದು ಕಥೆ, ಅದನ್ನ ಹೇಳ್ಕೊಂಡು ಹೋಗಿರ್ತಾರೆ. ಇಡೀ ದೇವಸ್ಥಾನ ಕೆತ್ತಿರ್ತಾರೆ. ಮತ್ತೆ ಸಾಮಾನ್ಯವಾಗಿ ನೀವು ಅದರಲ್ಲಿ ಗಮನಿಸ್ ನೋಡಿ, ಒಂದು ವಿಶೇಷತೆ ಇದೆ ನಮ್ಮ ದೇವಸ್ಥಾನಗಳಲ್ಲಿ, ಹಳೆಯ ಕಾಲದ ವಾಸ್ತು ಶಿಲ್ಪಕಲೆಯಲ್ಲಿ. ಸಾಮಾನ್ಯವಾಗಿ ಎಲ್ಲ ಮೂರ್ತಿಗಳು ಸಾಮಾನ್ಯ ನಗ್ನ ಮೂರ್ತಿಗಳಾಗಿರ್ತವೆ, ವಿವಸ್ತ್ರವಾಗಿರ್ತದೆ. ಆ ಒಂದು ಮೂರ್ತಿಗೆ ಯಾವುದು ವಸ್ತ್ರದಿಂದ ಏನು ಮುಚ್ಚಿರೋದಿಲ್ಲ. ಅವನು ಹೇಗೆ ವ್ಯಕ್ತಿ ಕಾಣಿಸ್ತಾನೋ ಅವನು ನಗ್ನವಾಗೇ ಕಾಣಿಸ್ತಾನೆ, ದುಂಡಿಗೆ ಕಾಣಿಸ್ತಾನೆ. ಅದಕ್ಕೆ ಏನು ಕಾರಣ ಇರ್ಬೋದು, ನಾವು ಹಾಗೇ ಯೋಚನೆ ಮಾಡಬೇಕು ಅಂತ. ಅದಕ್ಕೆ ಮುಖ್ಯ ಕಾರಣ ಇದೆ. ನೀವು ಆ ದೇವಾಲಯದ ಪರಿಧಿಯ ಹೊರಗಡೆ ನಿಮ್ಮ ಮನಸ್ಸಿನಲ್ಲಿ ಚಾಂಚಲ್ಯ ಬರ್ಬೋದು, ಏನೋ ಒಂದು ಇಂಟ್ರೆಸ್ಟ್ ಬರ್ಬೋದು, ಏನೋ ಒಂದು ಕುತೂಹಲ ಬರ್ಬೋದು. ಆದ್ರೆ ಅದು ದೇವಸ್ಥಾನದ ಹೊರಭಾಗದಲ್ಲೇ ಬಿಟ್ಟು ನೀವು ಒಳಭಾಗದಲ್ಲಿ ಹೋಗ್ಬೇಕು ಅಂತ. ಸಾಮಾನ್ಯವಾಗಿ ಒಳಭಾಗದಲ್ಲಿ ನಿಮ್ಗೆ ಆ ತರದ್ ಯಾವುದು ಕೆತ್ತನೆ ಇರೋದಿಲ್ಲ ನೋಡಿ. ದೇವಸ್ಥಾನದ ಒಳಭಾಗದಲ್ಲಿ, ಹೊರ ಸುತ್ತಿನಲ್ಲೇ ಅದೆಲ್ಲದೂ ಇರುತ್ತೆ. ಅದು ಪ್ರಪಂಚ, ಇದು ದೇವಸ್ಥಾನದ ಹೊರಮೈ ಪ್ರಪಂಚ ಅಂತ ಭಾವಿಸಿದ್ರೆ, ಒಳಗೆ ಒಂದು ಆಧ್ಯಾತ್ಮಿಕ ವಿಚಾರ ಇರುತ್ತೆ. ಅಲ್ಲಿಗೆ ಹೋದಾಗ ಆ ಕಾಮನೆಗಳು, ಆ ವಿಚಾರಗಳು ಎಲ್ಲ ಬರಬಾರ್ದು, ಹೊಕ್ಕಬಾರ್ದು ಅನ್ನೋ ಕಾರಣದಿಂದ ಹೊರಬದಿಯಿಂದಲೇ ಅಟ್ರಾಕ್ಷನ್ ಮಾಡಿಟ್ಟಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಈಗ ಬೇಲೂರು, ಹಳೆಬೀಡಿನಲ್ಲಿರುವಂತಹ ಶಿಲಾಬಾಲಿಕೆಗಳು ಇವೆಲ್ಲವೂ ಕೂಡ, ಅಥವಾ ನಿಮಗೆ ಮತ್ತು ಮುಂದೆ ಹೋಗಿ ಖಜುರಾಹೋ ಇತ್ಯಾದಿ ಮಹಾರಾಷ್ಟ್ರದ ಇದರಲ್ಲಿರುವಂತಹ ಕೆತ್ತನೆಗಳಿರ್ಬೋದು, ವಾತ್ಸ್ಯಾಯನನ ಕಾಮಸೂತ್ರದ 64 ಭಂಗಿಗಳನ್ನು ಹೇಳುವಂತಹ ಚಿತ್ರಕಲೆ ಇದೆ. ಅವೆಲ್ಲ ಎಷ್ಟು ಸ್ಟಡಿ ಮಾಡಿದ್ದಾರೆ ನಮ್ಮ ಜನ ಅನ್ನೋದನ್ನ ತುಂಬಾ ಸೊಗಸಾಗಿ ತೋರಿಸುತ್ತೆ. ನಾವು ನಮ್ಮಲ್ಲಿದ್ದಂತಹ ಏನು ಬುದ್ಧಿಮಟ್ಟ, ಬೌದ್ಧಿಕ ಸಾಮರ್ಥ್ಯ, ಅದ್ಭುತವಾದಂತಹ ಬೌದ್ಧಿಕ ಸಾಮರ್ಥ್ಯ. ಸೊ ಏನ್ ಹೇಳ್ತಾ ಇದ್ದಾನೆ, ಇವೆಲ್ಲವೂ ಮಹಾಭಾರತ, ರಾಮಾಯಣ, ಪುರಾಣಗಳ ಕಥೆಗಳನ್ನ ತಿಳಿಸ್ಕೊಡ್ತವೆ. ಶ್ರವಣ ಬೆಳಗೊಳದಲ್ಲಿರುವಂತಹ ಏಕಶಿಲಾ ವಿಗ್ರಹ, 57 ಫೂಟ್ ಎತ್ತರದ ಗೊಮಟೇಶ್ವರನ ಏಕಶಿಲಾ ವಿಗ್ರಹ ಏನಿದೆ, ಜೋ ದುನಿಯಾ ಕೋ ತ್ಯಾಗ ಔರ್ ಶಾಂತಿ ಕಾ ಸಂದೇಶ ದೇ ರಹಿ ಹೇ. ದುನಿಯಾ ಕೋ, ಜಗತ್ತಿಗೆ ತ್ಯಾಗ ಮತ್ತು ಶಾಂತಿಯ ಒಂದು ಸಂದೇಶವನ್ನ ನೀಡ್ತಾ ಇದೆ. ಚಾವುಂಡರಾಯನಿಂದ ನಿರ್ಮಾಣವಾದಂಥದ್ದು ಶ್ರವಣ ಬೆಳಗೊಳದ ಗೊಮಟೇಶ್ವರನ ಮೂರ್ತಿ. ವಿಜಯಪುರಕ್ಕೆ ಗೋಲ್ ಗುಂಬಜ್ ಕಿ ವಿಸ್ಪರಿಂಗ್ ಗ್ಯಾಲರಿ,
ಬಿಜಾಪುರದ ವಿಸ್ಪರಿಂಗ್ ಗ್ಯಾಲರಿ, ಬಿಜಾಪುರದಲ್ಲಿ ಗೋಳುಗುಮ್ಮಟದ ಆ ಗುಮ್ಮಟ ಒಂದು ಮೇಲ್ಗಡೆ ಚಿತ್ರ ತೋರಿಸಿದ್ದಾರೆ, ಗೋಲ್ ಗುಂಬಜ್ ಹೇಗಿದೆ ಅಂತ. ಆ ಗುಂಬಜ್ಜಿನ ಒಳಗಡೆ ಮೇಲ್ಗಡೆ ಏನು ಇದಿದೆ, ಆ, ಶಿರಸ್ಸಿನ ಭಾಗ ಏನಿದೆ, ತಲೆಯ ಭಾಗ ಒಂದು ಗೋಳವಾಗಿರುವಂತದ್ದು, ಅದರಲ್ಲಿ ಒಮ್ಮೆ ನಮ್ಮ ಧ್ವನಿ ಪ್ರತಿಧ್ವನಿಸ್ಲಿಕ್ಕೆ ಪ್ರಾರಂಭವಾಯಿತು ಅಂತಂದ್ರೆ 7 ಸಲ ಕೇಳಿಸುತ್ತಂತೆ. ಇಲ್ಲಿ ನಾವು ಮಾತಾಡಿದ್ದು ಆ ಕಡೆ ಗೋಡೆಗೆ ಕಿವಿ ಇಟ್ಟು ಆಲಿಸಿದ್ರೆ 7 ಸಲ ಕೇಳಿಸುತ್ತೆ. ಅದು ವಿಸ್ಪರಿಂಗ್ ಗ್ಯಾಲರಿ ಅಂತ ಕರೀತಾರೆ. ಹಾಗಾಗಿ ಅದು ಅಲ್ಲಿ ಆ ಒಂದು ವಾಸ್ತುವಿನ ಒಂದು ಇದು ವೈಶಿಷ್ಟ್ಯ, ಅದನ್ನು ಹಾಗೆ ನಿರ್ಮಾಣ ಮಾಡಿದ್ದಾರೆ. ಒಂದ್ ಸೈಡ್ ಇಂದ ಕಿವಿಯನ್ನು ಆಲಿಸಿದ್ರೆ ಆ ಕಡೆ ಮಾತಾಡುವವನು ಸ್ಪಷ್ಟವಾಗಿ, ದೊಡ್ಡ ಗೋಲ, ಅದು ತುಂಬಾ ದೊಡ್ಡದು, ನೋಡಿದವ್ರು ನಿಮ್ಗೆ ಅದು ಅಂದಾಜಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ. ಆ ಕಡೆಯಿಂದ ಈ ಕಡೆವರೆಗೂ ಅದು ಕ್ಲಿಯರ್ ಆಗಿ ನಮ್ಗೆ ಪ್ರತಿಧ್ವನಿ ಆಗುತ್ತೆ 7 ಸಲ. ಅದು ವಿಸ್ಪರಿಂಗ್ ಗ್ಯಾಲರಿ. ವಾಸ್ತುಕಲಾಕ ಅದ್ವಿತೀಯ ದೃಷ್ಟಾಂತ. ಇದು ವಾಸ್ತುಕಲೆಗೆ ದೃಷ್ಟಾಂತ ಹೇಳ್ತಾ ಇದ್ದಾನೆ. ಮೇಲೆ ಹೇಳಿದ್ದೆಲ್ಲವೂ ಕೂಡ ಶಿಲ್ಪಕಲೆಗೆ ದೃಷ್ಟಾಂತವನ್ನ. ಸೊ ಶಿಲ್ಪಕಲೆ ವಾಸ್ತುಕಲೆ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಬೇಡಿ, ಎರಡನ್ನೂ ಬೇರೆ ಬೇರೆ ಸಪರೇಟ್ ತಲೆಯಲ್ಲಿ ಇಟ್ಕೊಳ್ಳಿ. ಅದ್ವಿತೀಯ ದೃಷ್ಟಾಂತ ಹೇ. ಮೈಸೂರು ಕಾ ರಾಜ್ ಮಹಲ್ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ ಹೇ. ಮೈಸೂರಿನಲ್ಲಿರುವಂತಹ ನಮ್ಮ ಅರಮನೆ ರಾಜ್ ಮಹಲ್, ಕೆಳಬದಿ ಚಿತ್ರ ತೋರಿಸಿದಾನೆ, ಇದು ಒಂದು ವೈಭವದ ಪ್ರತೀಕ. ಪ್ರಾಚೀನ ಸೆಂಟ್ ಫಿಲೋಮಿನಾ ಚರ್ಚ್, ಹಳೆಯ ಚರ್ಚು ಮೈಸೂರಿನಲ್ಲಿರುವಂತದ್ದು ಸೆಂಟ್ ಫಿಲೋಮಿನಾ ಚರ್ಚು. ಹಾಗೆ ಜಗನ್ ಮೋಹನ್ ರಾಜ್ ಮಹಲ್, ಇದು ಆರ್ಟ್ ಗ್ಯಾಲರಿ ಆಗಿ ಈಗ ಪರಿವರ್ತನೆಯಾಗಿದೆ. ಜಗನ್ ಮೋಹನ್ ರಾಜ್ ಮಹಲ್, ರಾಜರ ಕಾಲದ ವಸ್ತುಗಳ ಸಂಗ್ರಹ. ಅದು ಪುರಾತತ್ವ ವಸ್ತು ಸಂಗ್ರಹಾಲಯ ಅತ್ಯಂತ ಆಕರ್ಷಣೀಯ, ಅದು ನೋಡ್ಲಿಕ್ಕೆ ತುಂಬಾ ಆಕರ್ಷಣೀಯವಾದಂಥದ್ದು ಅಂತ ಹೇಳ್ತಾ ಇದ್ದಾನೆ. ಆ ನಂತರ ಇಷ್ಟು ಹೇಳಿದ ನಂತರ ಅವನು ಏನ್ ಹೇಳ್ತಾನೆ ಅಂದ್ರೆ, ಮುಂದೆ ನಮ್ಮ ರಾಜ್ಯವನ್ನ ಆಳದಂತಹ ಅನೇಕ ಶಾಸಕರುಗಳು ಹಾಗೂ ರಾಜರುಗಳು ಅವರು ವಿಚಾರವನ್ನ ಹೇಳ್ತಾ ಇದ್ದಾನೆ. ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ಒಡೆಯರ್ ಆದಿ ರಾಜವಂಶಗಳು. ಇದು ನೆನ್ಪಿಟ್ಕೊಳ್ಳಿ, ಗಂಗಾ ರಾಜವಂಶ, ಕದಂಬ ರಾಜವಂಶ, ಅಲ್ಲಿ ಬೇರೆ ಬೇರೆ ರಾಜರು ಆಳಿದ್ದಾರೆ ಅಂತ, ಒಬ್ಬರೇ ಆಳಿದ್ದು ಅಂತಲ್ಲ ಆ ರಾಜ್ಯವನ್ನ. ರಾಷ್ಟ್ರಕೂಟ ರಾಜ್ಯವಂಶ, ಅದು ರಾಜವಂಶ. ಚಾಲುಕ್ಯ, ಹೊಯ್ಸಳ, ಒಡೆಯರ್ ಕೂಡ ಒಂದು ರಾಜವಂಶಗಳು. ಅದು ಬಹಳಷ್ಟು ರಾಜರಲ್ಲಿ ಇದ್ದಿದ್ರು. ನೇ ತಥಾ ಕೃಷ್ಣದೇವರಾಯ್, ಮದಕರಿ ನಾಯಕ, ರಾಣಿ ಅಬ್ಬಕ್ಕಾದೇವಿ, ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಆದಿಲ್ ಶಾಹ ಜೈಸೆ ಶಾಸಕ್, ಇವರೆಲ್ಲರೂ ಶಾಸಕರು. ಇದು ರಾಜವಂಶ ಅಂತ ಹೇಳ್ತಾ ಇಲ್ಲ ಇಲ್ಲಿ. ಕೃಷ್ಣದೇವರಾಯ, ಮದಕರಿ ನಾಯಕ, ರಾಣಿ ಅಬ್ಬಕ್ಕಾದೇವಿ ಎಲ್ಲರೂ ನಮ್ಮ ಹಿಸ್ಟ್ರಿಯಲ್ಲಿ ಬರ್ತಾರೆ. ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಆದಿಲ್ ಶಾಹ ಜೈಸೆ ಶಾಸಕೋನೆ ಕರ್ನಾಟಕ ರಾಜ್ಯ ಕಿ ಶ್ರೀ ವೃದ್ಧಿ ಮೇ. ಇವರೆಲ್ಲರೂ ಕರ್ನಾಟಕ ರಾಜ್ಯದ ಶ್ರೀವೃದ್ಧಿ, ಶ್ರೀ ಅಂತಂದ್ರೆ ಸಂಪತ್ತು, ಸಂಪತ್ತು, ರಾಜ್ಯದ ಸಂಪತ್ತನ್ನ ವೃದ್ಧಿಸುವಲ್ಲಿ ಅಪನ ಮಹತ್ವಪೂರ್ಣ ಯೋಗದಾನ ದಿಯಾರೆ, ತಮ್ಮ ಮಹತ್ವಪೂರ್ಣವಾದಂತಹ ಯೋಗದಾನವನ್ನ ಕೊಟ್ಟಿದ್ದಾರೆ. ಆದಿಲ್ ಶಾಹ ಹೇಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಟಿಪ್ಪು ಸುಲ್ತಾನ್ ಹೇಗೆ ಮಾಡಿದ್ದಾರೆ ಸರ್ ಅಂತ ಕೇಳಬೇಡಿ. ಆಮೇಲೆ ನಾನು ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾನು ಹಿಸ್ಟ್ರಿ ಸ್ವಲ್ಪ ಕಷ್ಟ. ಆದ್ರೆ ಅವರು ಇಲ್ಲಿ ಇದೇ ರಾಜ್ಯದಲ್ಲಿ ರಾಜ್ಯದ ಆಡಳಿತ ನೋಡ್ಕೊಂಡಿದ್ದಕ್ಕೆ ಅಲ್ಲಿ ಅವರ ರಾಜಧಾನಿಯನ್ನ ಸಮೃದ್ಧವಾಗಿ ಇಟ್ಕೊಂಡಿದ್ರು ಅಂತ ಹೇಳ್ಬೋದು. ಆ ನಂತರ ಕರ್ನಾಟಕಕ್ಕೆ ಅನೇಕ ಸಾಹಿತ್ಯಕಾರೋನೆ ಸಾರೆ ಸಂಸಾರ ಸ್ಮೇ ಕರ್ನಾಟಕಕ್ಕೆ ಕೀರ್ತಿ ಫೈಲಾಯಿ. ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದು ಸಾಹಿತ್ಯ ವಿಭಾಗದಲ್ಲಿ ನಿಮಗೆ 5-6 ವಾಕ್ಯದ ಪ್ರಶ್ನೆ ಉತ್ತರ ನೋಡಿದ್ರೆ ಇಡೀ ಪಾಠವು ಇದರಲ್ಲಿ ಪ್ರಶ್ನೆ ಉತ್ತರ ತೆಗಿತಾರೆ. ಇಡೀ ಪಾಠದಿಂದ ಹೇಗ್ ಬೇಕಾದ್ರೂ ಪ್ರಶ್ನೆ ತೆಗಿತಾರೆ. ಅಷ್ಟೇ ದೊಡ್ಡ ದೊಡ್ಡ ಪ್ರಶ್ನೆಗಳೇ ಸಿಗ್ತವೆ ನಿಮ್ಗೆ, 4 ಮಾರ್ಕ್ಸ್ ಪ್ರಶ್ನೆಗಳಿಗೆ. ಯಾರು ಸಾಹಿತ್ಯಕಾರರು ಹೇಳ್ತಾ ಇದ್ದಾನೆ, ಇಡೀ ಸಂಸಾರದಲ್ಲಿ ಕರ್ನಾಟಕದ ಕೀರ್ತಿಯನ್ನ ಹರಡಿದ್ದಾರೆ. ವಚನಕಾರ ಬಸವಣ್ಣ, ಕ್ರಾಂತಿಕಾರಿ ಸಮಾಜ ಸುಧಾರಕತೆ. ಬಸವಣ್ಣ ಅವರು ಏನಿದ್ದಾರೆ, ಕ್ರಾಂತಿಕಾರಿಯಾಗಿ ಕ್ರಾಂತಿಯ ರೂಪದಲ್ಲಿ ಒಂದು ಸಮಾಜವನ್ನು ಸುಧಾರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಬಸವಣ್ಣನವರು. ಆಗಿನ ಕಾಲದಲ್ಲಿದ್ದಂತಹ ಆಚರಣೆಗಳ ವಿರುದ್ಧ, ಅಂದ್ರೆ ಮೂಢಾಚರಣೆಗಳ ವಿರುದ್ಧ ಹೋರಾಡಿ ಸಮಾಜವನ್ನ ತಿದ್ದುವಂತಹ ಕೆಲಸ ಮಾಡಿದ್ದಾರೆ. ಆಮೇಲೆ ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸರ್ವಜ್ಞ ಜೈಸೆ ಅನೇಕ ಸಂತೋನೆ ಅಪನೆ ಅನ್ಮೋಲ್ ವಚನೋದ್ವಾರ. ಇವರೆಲ್ಲರೂ ವಚನಕಾರರು. ತಮ್ಮ ಅಮೂಲ್ಯವಾದಂತಹ ವಚನಗಳ ಮೂಲಕ ಏನೇನು ಹೇಳಿದ್ದಾರೆ, ಪ್ರೇಮ, ದಯೆ, ಧರ್ಮವನ್ನ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರೀತಿ, ದಯೆ ಹಾಗೂ ಧರ್ಮವನ್ನ ಅರ್ಥ ಮಾಡಿಸಿದ್ದಾರೆ. ಪುರಂದರದಾಸ್, ಕನಕದಾಸ್ ಆದಿ ಭಕ್ತ ಕವಿಯೋನೆ ಭಕ್ತಿ
ನೀತಿ ಸದಾಚಾರ ಕೆ ಗೀತ್ ಗಾಯೆ. ಮೇಲ್ಗಡೆ ಹೇಳಿದವರೆಲ್ಲರೂ ಸಾಮಾನ್ಯವಾಗಿ ವಚನಕಾರರು, ಪ್ರೇಮ, ದಯೆ ಮತ್ತು ಧರ್ಮವನ್ನ ತಿಳಿಸ್ಕೊಟ್ರೆ ಪುರಂದರದಾಸರು, ಕನಕದಾಸರು ಇವರೆಲ್ಲ ಏನಿದ್ದಾರೆ ದಾಸ ಸಾಹಿತ್ಯ ಅವರು, ಅದು ವಚನ ಸಾಹಿತ್ಯ, ಇದು ದಾಸ ಸಾಹಿತ್ಯ. ದಾಸ ಸಾಹಿತ್ಯದವರು ಭಕ್ತಿ, ನೀತಿ, ಸದಾಚಾರದ ವಿಚಾರವನ್ನ ಜನರಿಗೆ ಮುಟ್ಟಿಸಿದ್ದಾರೆ. पंप, रन्न, पन्न, कुमारव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बनाया है. ಇವರೆಲ್ಲರೂ ಸಾಹಿತ್ಯಕಾರರು. ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ಹರಿಹರ, ರಾಘವಾಂಕ ಇತ್ಯಾದಿ ಮಹಾನ್ ಪುರುಷರು ಕರ್ನಾಟಕದ ಸಾಹಿತ್ಯದ ವೃದ್ಧಿಯಲ್ಲಿ, ಶ್ರೇಷ್ಠತೆಗೆ ಬಹಳ ಕೆಲಸವನ್ನು ಮಾಡಿದ್ದಾರೆ. ಆ ನಂತರ ಕರ್ನಾಟಕಕ್ಕೆ ಈಗಾಗಿ ಸಿಕ್ಕಿರುವಂತಹ ಜ್ಞಾನಪದ ಪೀಠ ಪುರಸ್ಕಾರದ ಒಂದು ಚಿತ್ರವನ್ನ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಧುನಿಕ ಕಾಲ ಮೇ ಸಾಹಿತ್ಯಕಾರ ಕುವೆಂಪು ಯಾವ ಪುಸ್ತಕಕ್ಕೆ ಅವರದ್ದು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ಬೇಗನೆ ಚಾಟ್ ಮೆಸೇಜ್ ಮಾಡಿ. ಕುವೆಂಪು ಪಟ್ನೆ, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪ. ಕುವೆಂಪು ಶ್ರೀ ರಾಮಾಯಣ ದರ್ಶನಂ, ಕರೆಕ್ಟ್, ಕುವೆಂಪು. ಆನಂತರ ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದರಾ ಬೇಂದ್ರೆ ಅವರದ್ದು ಕಾರ್ತಿಕ್ ಹೆಗಡೆ ನಾಲ್ಕು ತಂತಿ. ಎಸ್, ನಾಲ್ಕು ತಂತಿ ದರಾ ಬೇಂದ್ರೆ ಅವರದ್ದು. ಶಿವರಾಮ್ ಕಾರಂತ್ ಅವರು ಅಂದ ರಚನೆಯಾದಂತಹ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತವಾದಂತಹ ಪುಸ್ತಕ ಮೂಕಜ್ಜಿಯ ಕನಸುಗಳು. ಪರ್ಫೆಕ್ಟ್ ಬೈ, ಕರೆಕ್ಟ್ ಪನ್ನಗ, ರೈಟ್. ಆ ಮೂಕಜ್ಜಿಯ ಕನಸುಗಳು ಶಿವರಾಮ್ ಕಾರಂತ್ ಆಯ್ತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರಿಂದ ರಚಿತವಾದಂಥದ್ದು ಭಾರತ ಸಿಂಧು ರಶ್ಮಿ, ಕರೆಕ್ಟ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದ್ದು ಭಾರತ ಸಿಂಧು ರಶ್ಮಿ. ಆಮೇಲೆ ವಿಕ್ರ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಇವರಿಂದ ರಚಿಸಲ್ಪಟ್ಟಂತದ್ದು ಜ್ಞಾನಪೀಠ ಪ್ರಶಸ್ತಿಗೆ ಸಿಕ್ಕ ಪುಸ್ತಕ ವಿಕ್ರ ಗೋಕಾಕ್. ನೋವನ್ ವಿಕ್ರ ಗೋಕಾಕ್. ಕನ್ಫ್ಯೂಸ್ ಆಗೋಯ್ತಾ? ವಿಕ್ರ ಗೋಕಾಕ್ ಅದ ಭಾರತ ಸಿಂಧು ರಶ್ಮಿ ಸಮಗ್ರ ಸಾಹಿತ್ಯವಾ? ಹಾಗಾದ್ರೆ ಇವ್ರದ್ದು ಯಾವುದು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದ್ದು ಯಾವುದು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸಮಗ್ರ ಸಾಹಿತ್ಯವಾ? ಅಯ್ಯಂಗಾರ್ ಅವರಿಗೆ ಅಕ್ಕ ಕ್ಲಿಯರ್? 100% ಸರ್ಚ್ ಮಾಡಿ. ವೆಂಕಟೇಶ್ ಅಯ್ಯಂಗಾರ್ ಸಮಗ್ರ ಸಾಹಿತ್ಯ. ಎಸ್ ಟಿ ಹರ್ಷ, ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ವಿಕ್ರ ಗೋಕಾಕ್ ಒಪ್ಕೊಳ್ಳೋಣ. ವಿಕ್ರ ಗೋಕಾಕ್ ಭಾರತ ಸಿಂಧು ರಶ್ಮಿ, ರೈಟ್, 100%. ಇದು ನಾನು ಕೇಳ್ತಾ ಇರೋದು. ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಮಗ್ರ ಸಾಹಿತ್ಯ, ಎಸ್ 100% ಸಮಗ್ರ ಸಾಹಿತ್ಯ. ಅನಂತಮೂರ್ತಿ ಅವರಿಗೆ ಅನಂತಮೂರ್ತಿ, UR ಅನಂತಮೂರ್ತಿ, ಉಡುಪಿ. ಉಡುಪಿ ಆರ್ ಮೀನ್ಸ್ ಉಡುಪಿ ಏನೋ ಅಂತಿದೆ, ಅವ್ರ ತಂದೆಯವರ ಹೆಸರು ಏನೋ ಇದೆ, ಉಡುಪಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇವರು ಸಮಗ್ರ ಸಾಹಿತ್ಯ. ಆಯ್ತು. UR ಅನಂತಮೂರ್ತಿ. ಗಿರೀಶ್ ಕಾರ್ನಾಡ್ ಅವರಿಗೆ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯನಾ? ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ. ಮಾಸ್ತಿ ವೆಂಕಟೇಶ್ 100% ನೋಡಿ ಬಂತು ಅಲ್ವಾ? ಕರೆಕ್ಟ್. ಅದೇ ನೋಡ್ತಾ ಇದ್ದೇನೆ ನಾನು, 3 ಜನರಿಗೆ ಸಮಗ್ರ ಸಾಹಿತ್ಯ ಇದೆ ಅಂತ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ಅದಕ್ಕೆ ಸಿಕ್ಕಿರೋದು. ಚಿಕ್ಕವೀರ ರಾಜೇಂದ್ರ ಫಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ 100%. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನನಗೂ ಒಂದ್ ಸ್ವಲ್ಪ ಆಯ್ತು ಕನ್ಫ್ಯೂಸ್. ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ, UR ಅನಂತಮೂರ್ತಿ ಇವರಿಗೆ ಸಿಕ್ಕಿದ್ದು ಸಮಗ್ರ ಸಾಹಿತ್ಯ.
ಕ್ಕೆ ಸಿಕ್ಕಿರುವಂಥದ್ದು. ಆ ನಂತರ ಅವರು ಚಂದ್ರಶೇಖರ್ ಕಂಬಾರ್ ಅವರಿಗೂ ಕೂಡ ಸಮಗ್ರ ಸಾಹಿತ್ಯ. ಸಾಮಾನ್ಯ ಸಮಗ್ರ ಸಾಹಿತ್ಯ ಅಂತ ನಾವು ಕೇಳ್ಬಿಡ್ತೇವಲ್ವಾ. ಸಮಗ್ರ ಸಾಹಿತ್ಯ ಅಂತಂದ್ರೆ ಏನಾಗಾದ್ರೆ ಅವರು ಯಾವುದೋ ಒಂದೇ ಕೃತಿಗೆ ಅವರಿಗೆ 100% ಒಂದೇ ಕೃತಿ ಅಂತಲ್ಲ, ಅವರು ಬಹಳಷ್ಟು ಕೃತಿಯ ಮೇಲೆ ಮಾಡಿದಂತಹ ಸಾಧನೆಗೆ ಅವ್ರು ಅದ್ರ ಮೇಲೆ ಏನೋ ಒಂದು ಥೀಸಿಸ್ ಒಂಥರ ರೆಡಿ ಮಾಡಿರ್ತಾರೆ, ಅದು ಸಮಗ್ರ ಸಾಹಿತ್ಯ ಆಗಿರುತ್ತೆ. ಇವರೆಲ್ಲ ಅವ್ರವ್ರದ್ದು ಓನ್ಲಿ ಒನ್ ಕೃತಿಗೆ ಸಿಕ್ಕಿದೆ ಅವರಿಗೆಲ್ಲ ಪೂರ್ವದಲ್ಲಿ. ಸೊ ಇವರಿಗೆ ಜ್ಞಾನಪೀಠ ಪುರಸ್ಕಾರದಿಂದ ಅಲಂಕೃತರಾಗಿದ್ದಾರೆ. ಯಹ ಕನ್ನಡ ಭಾಷಾ ಸಂಸ್ಕೃತಿ ತಥಾ ಕರ್ನಾಟಕ ಲಿಯೇ ಗೌರವ ಕಾ ವಿಷಯ ಹೈ. ಇದು ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಕರ್ನಾಟಕಕ್ಕೆ ಒಂದು ಗೌರವದ ವಿಷಯ. ನಾವು ಹಿಂದಿಯಲ್ಲಿ 10ಕ್ಕೂ ಅಧಿಕ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ, ಕನ್ನಡದಲ್ಲಿ 8 ಸಿಕ್ಕಿದೆ. ನಾವು ತೀರಾ ಕಡಿಮೆ ಇಲ್ಲ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಲ್ಲಿ. ಅಂದ್ರೆ ಅಷ್ಟು ಶ್ರೇಷ್ಠವಾದ ಸಾಹಿತ್ಯದ ರಚನೆ ನಮ್ಮ ಕನ್ನಡದಲ್ಲೂ ಕೂಡ ಆಗಿದೆ ಅಂತಾನೆ ನಾವು ಹೇಳ್ಬಹುದು. ಸೊ ಇಲ್ಲಿಗೆ ನಮ್ಮ ಕರ್ನಾಟಕ ಸಂಪದ ಪಾಠ ಮುಕ್ತಾಯ ಆಗತ್ತೆ.